ಕನ್ನಡಿಗರೇ ನಮಸ್ಕಾರ. ನೀವು ಯಾವುದಾದ್ರೂ ಒಂದು ಹಳ್ಳಿಲಿ ಹೋಗಿ ಸಾಮಾನ್ಯ ಮನುಷ್ಯರನ್ನ ನೀವೇನಾದರೂ ತೆರಿಗೆ ಕಟ್ತೀರಾ, ಟ್ಯಾಕ್ಸ್ ಕಟ್ತೀರಾ ಅಂತ ಕೇಳಿದ್ರೆ ನಾವೆಲ್ಲಿ ಕಟ್ಟೋಣ ಸ್ವಾಮಿ, ನಮಗೇನೆ ಏನೂ ಇಲ್ಲ ಅಂತ ಹೇಳ್ತಾರೆ. ಈ ದೇಶದಲ್ಲಿ ಇನ್ಕಮ್ ಟ್ಯಾಕ್ಸ್ ಕಟ್ಟೋರೆ ಈ ರಾಜ್ಯಕ್ಕೆ, ಈ ದೇಶಕ್ಕೆ ತೆರಿಗೆಯನ್ನು ಕಟ್ಟಿ ಈ ದೇಶವನ್ನು ಮುನ್ನಡೆಸ್ತಾ ಇದ್ದಾರೆ ಅನ್ನೋದು ಜನರ ತಪ್ಪು ಕಲ್ಪನೆ ಆಗಿದೆ. ಇವತ್ತು ಸಾಮಾನ್ಯ ಜನನೂ ಕೂಡ ಪ್ರತಿದಿನ 100ರಿಂದ 500 ರೂಪಾಯಿಯಷ್ಟು ತೆರಿಗೆಯನ್ನು ಸರ್ಕಾರಕ್ಕೆ ಕೊಡ್ತಾ ಇದ್ದೀವಿ. ಒಂದು ಮಗು ಏನಾದರೂ ಹೋಗಿ ಅಂಗಡಿಲಿ ಬಿಸ್ಕೆಟು, ಚಾಕ್ಲೇಟು ಏನಾದರೂ ತೆಗೆದುಕೊಂಡ್ರು ಕೂಡ ಅದ್ರ ಮೇಲೂ GST ಇರುತ್ತೆ. ಆ ಮಗುನೂ ಕೂಡ ತೆರಿಗೆ ಕಟ್ಟುತ್ತೆ. ಒಬ್ಬ ಸಾಮಾನ್ಯ ಯುವಕ, ಸಾಮಾನ್ಯ ಕುಟುಂಬದ ಸದಸ್ಯ, ಒಬ್ಬ ಅಜ್ಜ ಅಜ್ಜಿ ಅಂಗಡಿಲಿ ಹೋಗಿ ದಿನಸಿ ಪದಾರ್ಥಗಳು ತೆಗೆದುಕೊಂಡ್ರೆ, ಚಪ್ಪಲಿ ತೆಗೆದುಕೊಂಡ್ರೆ ಪ್ರತಿಯೊಂದು ವಸ್ತುಗಳಿಗೂ ಕೂಡ ಇವತ್ತು ತೆರಿಗೆ ಇದೆ. ನೀವೇನಾದರೂ ಪೆಟ್ರೋಲ್ ಹಾಕಿದ್ರು ಕೂಡ ಅದರಲ್ಲೂ ಕೂಡ ತೆರಿಗೆ ಹೋಗ್ತಾನೆ ಇರುತ್ತೆ. ನಮ್ಮ ಕೈಯಿಂದ ಕನಿಷ್ಠ ಪಕ್ಷ ಒಂದು ದಿನಕ್ಕೆ 100 ರೂಪಾಯಿಂದ 500ರಷ್ಟು ತೆರಿಗೆಯನ್ನು ಕಟ್ಟಿ ನಾವು ಈ ಸರ್ಕಾರವನ್ನು ಮುನ್ನಡೆಸ್ತಾ ಇದ್ದೀವಿ. ಅದಕ್ಕೆ ಈ ಸರ್ಕಾರ ಈ ವರ್ಷ 4.48 ಲಕ್ಷ ಕೋಟಿಯಷ್ಟು ದೊಡ್ಡ ಬಜೆಟನ್ನು ಮಂಡನೆ ಮಾಡಿ ಇಡೀ ನಮ್ಮ ರಾಜ್ಯಕ್ಕೆ ಬೇಕಾಗಿರುವಂಥ ಮೂಲ ಸೌಲಭ್ಯಗಳನ್ನು, ಮತ್ತೊಂದನ್ನು ಕೃಷಿಗೆ, ಮತ್ತೊಂದಕ್ಕೆ ಎಲ್ಲದಕ್ಕೂ ವಿಂಗಡಣೆ ಮಾಡಿ ಹಂಚೋದಕ್ಕೆ ಪ್ರಯತ್ನ ಪಡ್ತಾ ಇದೆ. ಈ 4.48 ಲಕ್ಷ ಕೋಟಿಯಷ್ಟು ಹಣದಲ್ಲಿ ನಮಗೆ ತಲುಪೋದಾದರೂ ಎಷ್ಟು, ನಮಗೆ ಎಷ್ಟು ತಲುಪುತ್ತೆ ಅನ್ನೋದು ಲೆಕ್ಕನೇ ಹಾಕೋಕ್ಕಾಗಲ್ಲ. ಯಾಕೆ ಅಂತಂದರೆ ಅಲ್ಲಿ ತಲುಪೋದೇ ಇಲ್ಲ. ಅಲ್ಲಿರುವಂಥ ಬೆಸ್ಟ್ ರಾಜಕಾರಣಿಗಳು 30ರಿಂದ 40% ತಿಂತೆಗಿ, ಇನ್ನು ಕಾಂಟ್ರಾಕ್ಟ್ದಾರಗಳು, ಅವರು ಇವರು ಸರ್ಕಾರಿ ಅಧಿಕಾರದಲ್ಲಿರೋ IAS ಆಫೀಸರ್ಗಳು ಇವರೆಲ್ಲ ತೆಗೆದ್ರೊಳಗಡೆ ನಮಗೆ ಬರೋದು ಯಾವುದನ್ನು ಲೆಕ್ಕಕ್ಕಿಲ್ದಷ್ಟು ಬರುತ್ತೆ. ಹಾಗಾಗಿ ಈಗ ನಡೀತಾ ಇರುವಂಥ ಈ ಚುನಾವಣೆಯಲ್ಲಿ ನೀವೇನಾದರೂ 2,000 ಅಥವಾ 3,000 ಹಣ ತೆಗೆದುಕೊಂಡು ಅವರಿಗೆ ಓಟನ್ನು ಹಾಕ್ಕೊಂಡ್ರೆ ನೀವು ಈ ರೀತಿ ಪ್ರತಿ ವರ್ಷವೂ ಕೂಡ ನಿಮ್ಮ ತೆರಿಗೆ ಹಣನ ಅವರಿಗೆ ಬರ್ಕೊಟ್ಟಂಗೆ ಆಗುತ್ತೆ. ನೀವೇನಾದರೂ 2,000 ಹಣ ತೆಗೆದುಕೊಂಡ್ರೆ ವರ್ಷಕ್ಕೆ 365 ದಿನ, 5 ವರ್ಷಕ್ಕೆ 1,825 ದಿನ, ಒಂದು ದಿನಕ್ಕೆ 1 ರೂಪಾಯಿ 9 ಪೈಸೆ ಬಿದ್ದಂಗೆ ಆಗುತ್ತೆ. 3,000 ಹಣ ತೆಗೆದುಕೊಂಡ್ರೆ ಒಂದು ದಿನಕ್ಕೆ 1 ರೂಪಾಯಿ 60 ಪೈಸೆ ಅಷ್ಟು ಹಣ ಬೀಳುತ್ತೆ. ನೀವೇ ಪ್ರತಿದಿನ 100 ರೂಪಾಯಿಗಿಂತ ಅಧಿಕ ಹಣವನ್ನು ಈ ರಾಜ್ಯ ಸರ್ಕಾರ ನಡೆಯೋದಕ್ಕೆ ತೆರಿಗೆಯನ್ನು ಕಟ್ತಿದ್ದೀರ. ಆದರೆ ಯಾವನೋ ಒಬ್ಬ 1 ರೂಪಾಯಿ ಕೊಡೋದಕ್ಕೆ ನೀವು ಆಸೆ ಪಡೋದ್ರಲ್ಲಿ ನನಗ್ಯಾಕೋ ಇದೇನು ಸರಿ ಕಾಣ್ತಾ ಇಲ್ಲ. ಯಾವನಾದರೂ ನಿಮಗೆ 2,000 3,000 ಹಣ ಕೊಡ್ತಾನೆ ಅಂತಂದರೆ ಅವನಿಗೆ ಮಕ್ಕಕ್ಕೆ ಹೋಗಿರಿ, ಅದನ್ನು ವಾಪಸ್ ಬಿಸಾಕಿ. ಇಲ್ಲ ಸಾಧ್ಯ ಆದರೆ ಹಣವನ್ನು ಎಲ್ಲ ತೆಗೆದುಕೊಳ್ಳಿ. BJP ಕಾಂಗ್ರೆಸ್ಸಿಗೆ ಮಾತ್ರ ಮತವನ್ನು ಹಾಕೋಕ್ಕೆ ಹೋಗಬೇಡಿ. ಪರ್ಯಾಯ ರಾಜಕಾರಣಕ್ಕೆ ನೀವು ಮತವನ್ನು ಹಾಕೋದ್ರ ಮೂಲಕ ಈ ದೇಶವನ್ನು, ಈ ರಾಜ್ಯವನ್ನು ಬದಲಾಯಿಸೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂದರೆ ಕಿರೀಟ ಇಲ್ಲದ ರಾಜ್ಯಗಳನ್ನು ನಾವು ಸೋಲ್ಸೋದಕ್ಕಾಗಲ್ಲ. ನಮ್ಮ ತೆರಿಗೆ ಹಣ ಸದುಪಯೋಗ ಆಗಲ್ಲ. ಯಾವನು ನಮ್ಮನ್ನ ಒಂದು ದಿನಕ್ಕೆ 1 ರೂಪಾಯಿ ರೀತಿ ಕೊಂಡ್ಕೊಳ್ಳೋ ರೀತಿಯಲ್ಲಿ ಆಗುತ್ತೆ. ಮತ್ತೊಂದು ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ. ಎಲ್ರಿಗೂ ನಮಸ್ಕಾರ.